ಒಂದು ಅದಕ್ಕೆ ಮುಂಚೆ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ. 2024 ಒಂದು ಪೈಲಟ್ ಮೂವಿ ಮಾಡೋಣ ಅಂತ ನಾವೆಲ್ಲ ಮುಂದಾದ್ವಿ. ಸೊ ಆ ಪೈಲಟ್ ಮೂವಿ ಈಗ ನಿಮ್ಮ ಮುಂದೆ 2 hour ಮೂವಿ ಆಗಿ ಗರುಡ ಅಂತ ಬಂದು ನಿಂತಿದೆ. ಸೊ ಇದು ನಾನು ಪ್ಲ್ಯಾನ್ ಮಾಡಿಲ್ಲ, ಅದು ತಾನಾಗಿ ಇಟ್ ಟುಕ್ ಎ ಫಾರ್ಮ್. ಸೊ ಸ್ಟೋರಿ ಒನ್ ಲೈನ್ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ನಾನ್ ಲೀನಿಯರ್ ಫಿಲ್ಮ್ ಮಾಡಬೇಕಂದ್ರೆ ಇಷ್ಟ. ಸೊ ಇಟ್ ವುಡ್ ಬಿ ಲೈಕ್ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ. 4 ಸ್ಟೋರೀಸ್ ಹೋಗ್ತಾ ಇರುತ್ತೆ. 4 ಸ್ಟೋರೀಸು ಒಂದು ಪಾಯಿಂಟಲ್ಲಿ ಕನೆಕ್ಟ್ ಆಗುತ್ತೆ. ಆ ಕನೆಕ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ವೆರಿ ಹೈ ಇರುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಸ್ಕ್ರೀನ್ ಪ್ಲೇ ನೋಡಿಕೊಂಡೆ. ಆ್ಯಂಡ್ ಒನ್ ಲೈನ್ ಬಗ್ಗೆ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ನನ್ನ ಪರ್ಸನಲ್ ಇನ್ಸ್ಪೈರ್ ಆಗಿದ್ದು, ಒಬ್ಬ ವ್ಯಕ್ತಿ ಒಂದು ಒಳ್ಳೇದು ಮಾಡ್ತಾನಂದರೆ ಸೊಸೈಟಿ ಬೆಂದಟ್ಟಕ್ಕೆ ಮಾಡುವಂಥದ್ದು. ತುಂಬ ಒಳ್ಳೇದು ಮಾಡಬೇಕಂದ್ರೆ ಓಕೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮಿತಿ ಮೀರಿ ಒಳ್ಳೇದು ಮಾಡಬೇಕಂದ್ರೆ ಸಪೋರ್ಟ್ ಮಾಡ್ತಾರೆ, ಆಬ್ಸ್ಟಿಕಲ್ಸು ಬರುತ್ತೆ, ಅದನ್ನು ತಡೆಯೋಕ್ಕೂ ಜನರು ಬರ್ತಾರೆ. ಸೊ ಓಕೆ, ಯಾಕೆ ಹಿಂಗೆ ಹೇಳ್ತೀರ ಅನ್ಕೋಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಸಂಜೆನೇ ಒಬ್ರು ಬಂದ್ಬಿಟ್ಟು, ನಾನು ನೀರಲ್ಲಿ, ಕುಡಿಯೋ ನೀರಲ್ಲಿ ಅಥವಾ ಸೀ ವಾಟರಲ್ಲಿ ನಾನು ವೆಹಿಕಲ್ನ ಸ್ಟಾರ್ಟ್ ಮಾಡ್ತೀನಿ, ವೆಹಿಕಲ್ನ ರನ್ ಮಾಡ್ಕೊಡ್ತೀನಿ ಅಂದರೆ ಮಾಡಕ್ಕೆ ಬಿಡ್ತಾರ? ನೀವು ಯೋಚನೆ ಮಾಡಿ, ನಿಮ್ಮ ಹತ್ರ ಬಿಟ್ಬಿಡ್ತೀನಿ. ಆ ಥರ ಒನ್ ಆಫ್ ದಿ ಪ್ರಾಜೆಕ್ಟ್ ನಮ್ಮ ಫಿಲಮಲ್ಲಿ ಒಂದು ಮೇನ್ ಲೀಡ್ ಒಬ್ಬರು ಮಾಡ್ತಿರ್ತಾರೆ. ಅವ್ನು ಮಾಡೋದನ್ನ ಮಾಡಕ್ಕೆ ಬಿಡ್ತಾರ ಇಲ್ವಾ ಅನ್ನೋದೇ ಮೇನ್ ಪ್ಲಾಟ್. ಇದು ಅವ್ನು ಅದನ್ನು ಮೀರಿ ಬರ್ತಾನ ಅನ್ನೋದೇ ಮೇನ್ ಪ್ಲಾಟು. ಸೊ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಒನ್. ಸೊ ಫಿಕ್ಷನಲ್ ಮೂವಿ, ಟೋಟಲಿ ಫಿಕ್ಷನಲ್ ಮೂವಿ. ಫಿಕ್ಷನಲ್ ಆಗಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ನು ಬೇಕಾಗಿರೋ ಸಪೋರ್ಟು ಸಿಗುತ್ತೆ, ಅದೇ ಥರ ಅಬ್ಸ್ಟಕಲ್ಸು ಬರ್ತಾ ಇರುತ್ತೆ. ಪರ್ಸನಲ್ ಲೈಫಲ್ಲಿ ಏನೇನು ಫೀಲ್ ಆಗ್ತಾನೆ, ಏನೇನು ಸಫರ್ ಆಗ್ತಾನೆ ಅನ್ನೋದು ಒನ್ ಆಫ್ ದಿ ಮೇಜರ್ ಪ್ಲಾಟು. ಆ್ಯಂಡ್ ರೋಲ್ ಬಗ್ಗೆ ಹೇಳಬೇಕಂದ್ರೆ, ಈ ಕೆಲವೊಂದು ಸಿನಿಮಾ ಅದೇ ನಾನು ಮುಂದೆ ಹೇಳ್ದಂಗೆ ಕೆಲವೊಂದು ಸಿನಿಮಾ ತನಗೆ ತಾನೇ ಆಗುತ್ತೆ ಅಂತ ದೊಡ್ಡವ್ರು ಹೇಳಿ ಕೇಳಿದ್ದೀನಿ. ನಾವು ಇನ್ನೂ ಚಿಕ್ಕ ಸಿನಿಮಾ ತಂಡದವರು. ಸೊ ಏನಂದರೆ, ನಾನು ಫೀಲ್ ಮಾಡಿದ್ದೀನಿ ಅದನ್ನು ಲಿಟ್ರಲಿ. ಸೊ ಒಂದೊಂದು ಕೆಲವು ವಿಷಯ, ಎಷ್ಟೊಂದು ಸ್ಥಳಗಳಲ್ಲಿ ಫಿಲ್ಮ್ ಸ್ಟಾಪ್ ಆಗಬೇಕಾಗಿತ್ತು. ಅದನ್ನು ಮೀರಿ ನಂಬ್ಕೊಂಡಿರೋ ದೇವರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಸೇರಿ ಮುಂದೆ ನಿಂತು ಮಾಡೋಣ ಅಂತೇಳಿ ಇಲ್ಲವರೆಗೂ ತಂದಿದ್ದಾರೆ. ಸೊ ಇದೇ ಜೂನ್ ತಿಂಗಳಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ, ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಸೊ ಇದು ಒನ್ ಆಫ್ ದಿ ಅಪ್ಡೇಟು. ಈ ಸಿನಿಮಾದಲ್ಲಿ ಕೇಶವ್ ಒನ್ ಆಫ್ ದಿ ರೋಲ್, ಆ್ಯಂಡ್ ಸೌರವ್ ಅಂತ ಡೇವಿಡ್ ಅಂತ ಒಂದು ರೋಲ್ ಮಾಡೋರೆ. ಆ ರೋಲ್ ಬಂದ್ಬಿಟ್ಟು ಆರ್ಫನೇಜ್ ಟೀಚರು. ಆರ್ಫನೇಜ್ ಟೀಚರ್ಗೆ ಇನ್ನೊಂದು ಸೈಡ್ ಇದೆ. ಆ ಸೈಡ್ ನೀವು ಫಿಲಮಲ್ಲಿ ನೋಡ್ತೀರಾ, ಅದು ನೀವು ಟ್ರೈಲರಲ್ಲಿ ಒಂದು ರೇಂಜಲ್ಲಿ ಗೊತ್ತಾಗಿರುತ್ತೆ. ಆ್ಯಂಡ್ ವಿಲ್ಫ್ರೆಡ್ ವಿವೇಕ್ ಅಂತ ಅವರು ರುದ್ರ ಅಂತ ಒಂದು ಕ್ಯಾರೆಕ್ಟರ್ ಮಾಡೋರೆ. ಆ ಕ್ಯಾರೆಕ್ಟರು ಕಾಮನ್ ಮ್ಯಾನ್, ಡೆಲಿವರಿ ಪರ್ಸನ್ನು. ಆ ಡೆಲಿವರಿ ಪರ್ಸನ್ನು ಕಾಮನ್ ಮ್ಯಾನ್ ಆಗಿರ್ತಾನೆ. ಅವ್ನಿಗೆ ಅನ್ಕಾಮನ್ ಸಿಚುವೇಶನ್ ಬಂದರೆ ಅವನೇನು ಮಾಡ್ತಾನೆ ಅನ್ನೋದು ಒನ್ ಆಫ್ ದಿ ಪ್ಲಾಟು ಅವನಿಗೆ, ಆ ಒಂದು ಕ್ಯಾರೆಕ್ಟರ್ಗೆ. ಸೊ ಈ ಥರ 3 ಕ್ಯಾರೆಕ್ಟರು ಸೇರಿ ಒಂದು ಪ್ಲಾಟಲ್ಲಿ ಕನೆಕ್ಟ್ ಆಗ್ತಾರೆ. ಅಪ್ಸರ ಅಂತ ಒಂದು ಕ್ಯಾರೆಕ್ಟರು, ಸಪೋರ್ಟಿಂಗ್ ರೋಲ್ ಫಾರ್ ಕೇಶವ್. ಸೊ ಈ ಥರ ಇದು ಒನ್ ಆಫ್ ದಿ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ದಿ ಮೂವಿ. ಬಟ್ ಫಿಲಮಲ್ಲಿ ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬರಬೇಕು. ಸರ್, ಇದು AI ಕಾನ್ಸೆಪ್ಟು. ಸೊ AI ಅವ್ನು ಮಾಡೋ ಪ್ರಾಜೆಕ್ಟಲ್ಲಿ ಆ ಒಂದು ಪ್ರಾಜೆಕ್ಟ್ ಹೆಸರು ಗರುಡ ಅಂತ ಸರ್. ಅದು ಫಿಲಮಲ್ಲಿ ರಿವೀಲ್ ಆಗುತ್ತೆ, ತಾನೇ ರಿವೀಲ್ ಆಗುತ್ತೆ. ಹೌದು ಸರ್, ಅದು ಪರ್ಪಸ್ಲಿನೇ ಮಾಡಿದ್ದೀನಿ. ಸೊ ನಾನು ಬರುವ ನೆಕ್ಸ್ಟ್ ಜನರೇಷನ್ಸ್ ಎಲ್ಲ ಮೇ ಬಿ ಅದನ್ನು ಕ್ಯಾಚ್ ಮಾಡ್ಕೊಳ್ತಾರೆ ಅಂತ ಒಂದು ನಂಬಿಕೆ ಸರ್ ನನಗೆ. ಸರ್ ಅರ್ಥ ಆಯ್ತಾ? ಆ ಜೆನ್ಸಿ ಕಿಟ್ ಅನ್ನೋದಕ್ಕಿಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಸ್ಕ್ರೀನ್ ಪ್ಲೇ ಇಷ್ಟಪಡೋರು ಡೆಫಿನೆಟ್ಲಿ ಇದು ಒಂದು ಗ್ರಿಪ್ಪಿಂಗ್ ಆಗಿ ಇಟ್ಕೊಳ್ಳೋ ಒಂದು ಸ್ಕ್ರೀನ್ ಪ್ಲೇ ಸರ್. ಇದು ಆ ಥರ ನಾನ್ ಲೀನಿಯರ್, ಕಂಪ್ಲೀಟ್ಲಿ ನಾನ್ ಲೀನಿಯರ್. ಕನೆಕ್ಟಿಂಗ್ ಪಾಯಿಂಟ್ ಆದಾಗ ಒಂದೊಂದು ಬ್ರ್ಯಾಕೆಟ್ ಓಪನ್ ಮಾಡಿರೋದೆಲ್ಲ ಕ್ಲೋಸ್ ಆಗ್ತಾ ಬರುತ್ತೆ ಸರ್. ಎಂಡಿಂಗ್, ಫಿಲಮ್ ಎಂಡಿಂಗ್ ಆ ಥರ. ಹೌದು ಸರ್, ಒನ್ ಆಫ್ ದಿ ವರ್ಷನ್ ಇದೆ ಸರ್. ಅದೇ ಫಿಕ್ಷನಲ್, ಕಂಪ್ಲೀಟ್ಲಿ ಫಿಕ್ಷನಲ್ಲು. ಸೊ ಇವ್ರು ಮಾಡೋ ಪ್ರಾಜೆಕ್ಟು ಅದೇನು ಅಂತ ಅವರೇ ಫಿಲಮಲ್ಲಿ ಒಂದು ಪ್ಲಾಟಲ್ಲಿ ರಿವೀಲ್ ಮಾಡ್ತಾರೆ. ಆವಾಗ ಎಲ್ಲರಿಗೂ ಆಡಿಯನ್ಸ್ಗೂ ಅದು ಇಷ್ಟ ಆಗುತ್ತೆ ಅಂತ ನಂಬ್ತಾ ಇದ್ದೀನಿ ಸರ್. ಟೋಟಲಿ ಫಿಕ್ಷನಲ್ ಕಾನ್ಸೆಪ್ಟ್ ಆಗಿದೆ ಸರ್, ಆಗಿದೆ, ಮಾಡಿದ್ದೀನಿ ಸರ್. ಇದು AI ಮುಂದೆ ಹೇಗೆ ನಮ್ಮನ್ನ ಯೂಸ್ ಮಾಡ್ಕೊಳ್ಳುತ್ತೆ AI ಅನ್ನೋದು ಸ್ವಲ್ಪ ಒನ್ ಆಫ್ ದಿ ರಿಸರ್ಚು. ಸೊ ಇವಾಗಲೇ ಆಲ್ರೆಡಿ ನಾವು ಹೆಂಗೆ ಯೂಸ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತು. ಮುಂದೆ ಅದು ಹೆಂಗೆ ನಮ್ಮನ್ನ ಯೂಸ್ ಮಾಡುತ್ತಂತನೂ ಒಂದು ಪ್ಲಾಟ್ ಇದೆ. ಸೊ ಫಿಲಮಲ್ಲಿ ಅದನ್ನು ಒಂದು ಒನ್ ಆಫ್ ದಿ ಮೆಸೇಜ್ ಥರ ಹೇಳಿದ್ದೀನಿ. ನಾವು ಡಿಸೈಡ್ ಮಾಡಬೇಕು AI ಹೆಂಗೆ ನಾವು ಯೂಸ್ ಮಾಡ್ತೀವಿ ಅಂತ. ಅದನ್ನ ಡಿಸೈಡ್ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಮೆಸೇಜ್ ಇದೆ ಸರ್. ಇಟ್ ಶುಡ್ ನಾಟ್ ಟೇಕ್ ಓವರ್, ವಿ ಶುಡ್ ಟೇಕ್ ಓವರ್ ಕಂಟ್ರೋಲ್ ಆಫ್ ಇಟ್ ಅನ್ನೋ ಥರ. ಅದ್ರ ಕಂಟ್ರೋಲ್ ನಮ್ಮ ಕೈಗಿರಬೇಕು ಅನ್ನೋ ಥರ ಒಂದು ಒನ್ ಆಫ್ ದಿ ಚಿಕ್ಕ ಮೆಸೇಜ್ ಆಗಿದೆ ಸರ್. ಇದೇ ಮೇನ್ ಪ್ಲಾಟ್ ಅಲ್ಲ, ಬಟ್ ಒನ್ ಆಫ್ ದಿ ಮೆಸೇಜ್ ಸರ್. AI ಬಂದು ಕರೆಕ್ಟಾಗಿ ಒಂದು 30 to 40% ಕ್ಯಾರಿ ಆಗುತ್ತೆ ಸರ್. ಅದು ಬಿಟ್ಟರೆ ಮಿಕ್ಕಿದ್ದು ಡ್ರಾಮಾ ಇರುತ್ತೆ ಸರ್.
ಇವರು ಈ ಕ್ಯಾರೆಕ್ಟರ್ಸ್ ಮಧ್ಯೆ ನಡೆಯೋ ಡ್ರಾಮಾ, ಫೀಮೇಲ್ ಲೀಡು ದಿವ್ಯಾ ಚಂದ್ರ ಅವ್ರು ಮಾಡಿರೋದು, ಸೌಭಾಗ್ಯ ಹ್ಯಾಂಡಲ್ ಅಂತ ಅವ್ರು ಮಾಡಿದ್ರೆ ಅವ್ರದ್ದು ಒಂದು ಡ್ರಾಮಾ, ಇದೆಲ್ಲ ಚೆನ್ನಾಗಿ ಒಂದು 3 ಬಂದಿದೆ ಅಂತ ನಂಬ್ತೀನಿ ಸರ್. ನೀವು ಥಿಯೇಟರ್ ಬರ್ಬೋದು ಅಂತ ಕೇಳ್ಕೊಳ್ತೀನಿ. AI ಟೆಕ್ನಾಲಜಿನ ಅದೇ ಸರ್, ಅದನ್ನು ಒನ್ ಆಫ್ ರಿವೀಲ್ ಮಾಡಿದ್ದೀನಿ. AI ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಚಿಕ್ಕದೊಂದು 2 minutes ಒಂದು ಬರುತ್ತೆ, ಅದು ಪೀರಿಯಾಡಿಕ್ ಕಾನ್ಸೆಪ್ಟ್ ಒಂದು ಟಚ್ ಮಾಡಿದ್ದೀನಿ. ರೈನಾ ಡಿ ಪೆಮೆಂಟಾ ಅಂತ ಒನ್ ಆಫ್ ದಿ ಕ್ಯಾರೆಕ್ಟರ್ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ನಾನು ಇಷ್ಟಪಟ್ಟು ಮಾತಾಡಿದ್ದೀನಿ. ಅದನ್ನು ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಫಿಲಮ್ ನೋಡಿದಾಗ ಗೊತ್ತಾಗುತ್ತೆ. ಆ ಪ್ರಾಜೆಕ್ಟ್ ಅವ್ರು ಮಾಡೋ ಪ್ರಾಜೆಕ್ಟ್ ಹೆಸರು ಗರುಡ ಅಂತ ಅವ್ರು ಇಟ್ಟಿರ್ತಾರೆ. ಅದನ್ನ ಹೆಂಗೆ ರಿವೀಲ್ ಆ ಫಿಲಮ್ ಅಲ್ಲಿ ಗೊತ್ತಾಗುತ್ತೆ ಸರ್. ಅದು ನನಗೆ ಇವಾಗ ಹೇಳಕ್ಕಾಗಲ್ಲ, ಅದೇ ಬಿಟ್ಟು ಫಿಲಮ್ ಅಲ್ಲಿ ನೋಡ್ಬೇಕಾಗ್ತದೆ ಅಂತ ಕೊಡ್ಕೊಳ್ತೀನಿ ಸರ್. ಸರ್ ಅದೇ 2024 ಮುಂಚೆ ನಾನು ಕಂಪ್ಲೀಟ್ಲಿ ಶಾರ್ಟ್ ಫಿಲ್ಮ್ಸು ಆ್ಯಂಡ್ ಈ ಥರ ಸಿನಿಮಾಟೋಗ್ರಫಿ ಆಗಲಿ 5 ವರ್ಷ ಎಡಿಟಿಂಗ್ ಕಲ್ತಿದ್ದೀನಿ ಸರ್. ಒಬ್ಬನೇ ಅಂತಂದರೆ ತಪ್ಪಾಗ್ಬಿಡುತ್ತೆ. ಎಲ್ಲ ಫ್ರೆಂಡ್ಸ್ ಅಂತ ಫ್ಯಾಮಿಲಿ ಕೇಳಿ ಆ್ಯಂಡ್ ದೆನ್ ಯೂಟ್ಯೂಬ್ ನೋಡಿಕೊಂಡು ಕಲ್ತಿರೋದು. ಇಲ್ಲಿವರೆಗೂ ಕಲಿಸ್ಕೊಟ್ಟಿದೆ, ನನ್ನ ಸೊಸೈಟಿನೇ ಕಲಿಸ್ಕೊಟ್ಟಿದೆ. ಸೊ ಇಲ್ಲಿವರೆಗೂ ಬಂದಿದೆ ಸರ್ ಅದೇ ಜರ್ನಿ. ಎಡಿಟಿಂಗ್ ಬಿಟ್ಟು ಸಿನಿಮಾಟೋಗ್ರಫಿ ಮಾಡ್ತೀನಿ ಆ್ಯಂಡ್ ಡೈರೆಕ್ಷನಲ್ಲೂ ಇಂಟ್ರೆಸ್ಟು. ಆ್ಯಂಡ್ ಮೇಯ್ನ್ಲಿ ನನ್ನ ಇಂಟ್ರೆಸ್ಟ್ ಬಿಟ್ಟು ಡೈರೆಕ್ಷನಲ್ಲಿ ಸರ್ ಒಂದು. ಸೊ ಅದಕ್ಕೆ ಇಷ್ಟೊಂದು ಫ್ಯಾಸಿನೇಟ್ ಆಗಿ ಇಲ್ಲರೂ ಬಂದಿದೆ ಅಂತ ಸರ್. ನಾನು ದೇವ್ರ ಮುಖಾಂತರ ನಡೆದಿದೆ ಅಂತ ಹೇಳ್ತಾ ಇದ್ದೀನಿ ಸರ್. ಸರ್ ಹೌದಾ, ಹೇಳಿ ಇಲ್ಲ, ದೇವ್ರ ಆಶೀರ್ವಾದ ಸರ್. ಕಂಪ್ಲೀಟ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿಲ್ಲ ಸರ್, ಎಲ್ಲ ಕಂಪ್ಲೀಟ್ಲಿ ಬ್ಯಾಂಗ್ಳೂರಲ್ಲಿ. ಏನು ಕತೆ ನಡೆಯುತ್ತೋ ಆ ಕತೆಗೆ ಅಥವಾ ಏನು ಟೆಕ್ನಾಲಜಿನ ಏನು ಯೂಸ್ ಮಾಡ್ತೀನೋ ಅದು ನಾನೇ ಆಗಿರ್ತೀನಿ. ಸೊ ಎಲ್ಲ ಟೆಕ್ನಾಲಜಿಗೆ ಬೇಸ್ ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಅದನ್ನು ಆ ಥರ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ ಸರ್. ಈ ಕಡೆ ಮುಂದೆ ಅಂದರೆ ಮಧ್ಯೆ ನೋಡಿ ಮಾತಾಡಿ. ಇಲ್ಲ, ಎಲ್ಲ ಕ್ವಶನ್ ಇಲ್ಲಿಂದನೇ ಬರ್ತಾ ಇರ್ತಲ್ಲ, ಅದಕ್ಕೆ ಇಲ್ಲಿ ನೋಡಿದೆ. ಶ್ರೀಗಂಧದ ಗುಡಿ ಸೀರಿಯಲ್ ಮಾಡ್ತಿದ್ದೆ. ಇದು ಮುಂಚೆ ಬೇರೆ ಮೂವೀಸ್ ಮಾಡಿದ್ದೀನಿ. ಇನ್ನು ಅದೇ ರಿಲೀಸಿಗೆಲ್ಲ ರೆಡಿ ಆಗ್ತಾ ಇದೆ. ಒನ್ ಆಫ್ ದಿ ಲೀಡ್ ಕ್ಯಾರೆಕ್ಟರ್, ಕಥೆನ ತಗೊಂಡೋಗುವಂತ ಎಲ್ಲ ಕಿರಿಸ್ತಾ ಇದ್ದಾರೆ. ನಾನು ಸ್ವಲ್ಪ ಕಡಿಮೆ ಕಿರಿಸ್ತೀನಿ ಇದರಲ್ಲಿ. ಬೇರೆಯವರೆಲ್ಲ ಕಿರಿಸ್ತೀನಿ, ನಾನು ಸ್ವಲ್ಪ ಕಡಿಮೆ ಕಿರಿಸ್ತೀನಿ. ನೀವೇ ಪ್ರಾಜೆಕ್ಟ್ ಮಾಡೋರಲ್ವಾ? ಹೌದು. ಅದು ಹೇಳಿ. ಪ್ರಾಜೆಕ್ಟ್ ಪ್ರಾಜೆಕ್ಟ್ ಏನಿದೆಯೋ ಅದು ನಾನೇ ಮಾಡೋದು ಕ್ಯಾರೆಕ್ಟರ್. ಡಿಸ್ಕವರಿಂಗ್ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಬಗ್ಗೆ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಆ ಪ್ರಾಜೆಕ್ಟ್ನ ನಾನು ತೊಗೊಂಬರ್ಬೇಕಂತ, ಇವಾಗ ಏನು ಇವರು ಕಿರಣ್ ಅವರು ಈ ಮೂವಿನ ತೊಗೊಂಬರ್ಬೇಕಂತ ಏನು ಇದು ಮಾಡ್ತಾ ಇರ್ತೀರೋ ಆ ಮೂವಿಲಿ ನಾನು ಆ ಪ್ರಾಜೆಕ್ಟ್ನ ತೊಗೊಂಬರ್ಬೇಕಂತ ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಜನ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಇಂಟರ್ವ್ಯೂ ಮಾಡಿರ್ತೀರ. ನಿಮ್ಮ ಸಪೋರ್ಟೇ ಫಸ್ಟ್ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ನಾನು ಬಿಲೀವ್ ಮಾಡ್ತೀನಿ ನಮ್ಮ ಸಿನಿಮಾಗೆ ಬಂದಿರುವಂಥದ್ದು. ಆ್ಯಂಡ್ ನನ್ನ ಹೆಸರು ಸೌರವ್ ಪ್ರಶಾಂತ್ ಅಂತ. ನಾನು ಚಿಕ್ಕ ವಯಸ್ಸಿಂದ ಒಂದು ಆ್ಯಕ್ಟಿಂಗ್ ಮೇಲೆ ಒಂದು ಪ್ಯಾಷನ್ ಇಟ್ಕೊಂಡು ಸ್ಟೋರೀಸ್ಗಳು ಬರ್ತಾ ಶಾರ್ಟ್ ಫಿಲಮ್ಸ್ಗಳು ಡೈರೆಕ್ಟ್ ಮಾಡ್ಕೊಳ್ತಾ ಬಂದಿದ್ದೀನಿ. ಸುಮಾರು ಒಂದು ಸೀರಿಯಲ್ಸ್ಗಳು ಮಾಡಿದ್ದೀನಿ, ಸುವರ್ಣದಲ್ಲಿ, ಕಲರ್ಸಲ್ಲಿ. ಆ್ಯಂಡ್ ಈಗ ಯಾವುದು ಸೀರಿಯಲ್ಸ್ ಮಾಡ್ತಿಲ್ಲ, ಸಿನಿಮಾ ಮಾತ್ರ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಕಿರಣ್ ಜೊತೆ ಒಂದು ಚಿಕ್ಕದೊಂದು ಯಾವುದೊಂದು ಪ್ರಾಜೆಕ್ಟ್ ಡಿಸ್ಕಷನ್ ಮಾಡಿದಾಗ ಕಿರಣ್ ಬಂದು ಹೇಳಿದ್ರು, ಬ್ರೋ ಈ ಥರದೊಂದು ಕಾನ್ಸೆಪ್ಟ್ ಇದೆ ಎ ರಿಲೇಟೆಡ್ ಆ್ಯಂಡ್ ಡೇವಿಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಅದು ನೀವೇ ಮಾಡಬೇಕು ಅಂತ. ನಾನು ಕೇಳಿದೆ ಡೆಫಿನೆಟ್ಲಿ ವೈ ಮೀ ಅಂತ. ಬಿಕಾಸ್ ಈ ನೋ ದ ಕೆಪಬಿಲಿಟಿ, ಏನು ಹೇಗೆ ಮಾಡ್ಬೋದು, ಏನು ಯಾವ ಥರದೊಂದು ಶೇಡ್ಸ್ಗಳು ಬರುತ್ತೆ ಅನ್ನೋಂಥದ್ದು. ಆ್ಯಂಡ್ ಮೊದಲನೇದಾಗಿ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಸೆಕೆಂಡ್, ಕಿರಣ್ ವರ್ಕ್ ನನಗೆ ತುಂಬ ನಂಬಿಕೆ ಇದೆ, ಅದೊಂದು. ಆ್ಯಂಡ್ ಯಾಕೆ ಗರುಡ ಅಂತ ಸರ್ ಒಳ್ಳೆ ಕ್ವಶನ್ಸ್ ಕೇಳಿದ್ರು, ಬರೀ ಜೆನ್ಸೀಸ್ಗ ಅಂತ. ಸೊ ದಯವಿಟ್ಟು ಜೆನ್ಸೀಸ್ಗೋ ಇಲ್ಲ 90s ಕಿಡ್ಸ್ಗೋ ಅವ್ರಿಗೆ ಅಂತಲ್ಲ, ಪ್ರತಿ ಒಂದು ಆಡಿಯನ್ಸ್ ಕೂಡ ಆರಾಮಾಗಿ ಒಂದು ಸಿನಿಮಾ ನೋಡ್ಬೋದು. ಯಾಕೆ ಅಂತಂದರೆ ಈಗಿನ ಕರೆಂಟ್ ಅಫೇರ್ಸ್ಗಳು ಸುಮಾರು ಒಂದಷ್ಟು ಜನ ಕೇಳ್ಪಟ್ಟಿರ್ತೀರ. ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಲೈಕ್ TCS, ಆಮೇಲೆ ಒರಾಕಲ್, ಆಮೇಲೆ ಫ್ಲಿಪ್ಕಾರ್ಟ್, ತುಂಬ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲೇ ಆಫ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಎ. ಆ್ಯಂಡ್ ಸುಮಾರು ಜನ ಗೊತ್ತು ರೀತಿ ಇವಾಗ ಬೆಳ್ಳಿ ರೇಟ್, ಒಂದು ಸಿಲ್ವರ್ ರೇಟ್ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಬಿಕಾಸ್ ಆಫ್ ಎ. ಆ್ಯಂಡ್ ಈ ಒಂದು ರೀಸೆಂಟಾಗಿ ಒಂದಷ್ಟು ವಾರ್ಗಳು ನಡೀತು. ವಾರಲ್ಲೂ ಕೂಡ ಎ ಯೂಸ್ ಮಾಡೋ ಒಂದಷ್ಟು ಡ್ರೋನ್ಗಳಿಂದ ವಾರ್ ಮಾಡ್ತಾ ಇದ್ದಾರೆ. ಸೊ ಎ ಅಷ್ಟು ಇಂಪ್ಯಾಕ್ಟ್ ಆಗ್ತಿದೆ. ಆ್ಯಂಡ್ ಎ ಅನ್ನೋ ಒಂದು ಟೂಲ್ ಹೇಗೆ ಅಂತಂದ್ರೆ ನೀವು ಹೇಗೆ ಬಳಸ್ಕೊಳ್ತೀರಾ ಹಾಗೆ. ಸೊ ಅದು ನೀವು ಒಳ್ಳೆ ಥರದಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆ ಥರದಾಗುತ್ತೆ, ನೀವು ಅದನ್ನು ಕೆಟ್ಟದಾಗ ಯೂಸ್ ಮಾಡಿ ತುಂಬ ಕೆಟ್ಟದಾಗ ಕೂಡ ಆಗುತ್ತೆ. ಸೊ ಇಲ್ಲಿ ಅದು ಸಿನಿಮಾದಲ್ಲಿ ಕೇಶವ ಅನ್ನೋ ಕ್ಯಾರೆಕ್ಟರ್ ಅವ್ನು ಏನು ಮಾಡಿರ್ತಾನೆ
ಅವನೊಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಅಡ್ಡಿ ಆತಂಕಗಳು ಏನೇನು ಬರುತ್ತೆ ಆ್ಯಂಡ್ ಅದನ್ನ ಅವ್ನು ಹೇಗೆ ಫೇಸ್ ಮಾಡ್ತಾನೆ, ಕೊನೆಗೆ ಅವನು ಸಿನಿಮಾ ಆ ಸಿನಿಮಾದಲ್ಲಿ ಅವ್ನು ಅನ್ಕೊಂಡಿರೋ ಪ್ರಾಜೆಕ್ಟ್ ಆಚೆ ಕಡೆ ಬರುತ್ತಾ ಬರಲ್ಲ ಅಂತ ಒಂದು ಸಿನಿಮಾ. ಅದು ನಾನೊಂದು ಪಾತ್ರ ಮಾಡಿದ್ದೀನಿ. ಅದು ಪಾಸಿಟಿವ್ ನೆಗೆಟಿವ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಸಮ್ಟೈಮ್ಸ್ ನಾನು ಅನ್ಕೊಳ್ತೀನಿ ಪಾಸಿಟಿವ್ ಆಗಿ ನಾನೇ ನೆಗೆಟಿವ್ ಅಂತ ಅನ್ಕೊಂಡಿರ್ತೀನಿ, ಬಿಕಾಸ್ ಅದು ಡಿಮ್ಯಾಂಡ್ ಮಾಡಿದೆ ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಹೋಪ್ಫುಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಇರಲಿ. ಪ್ರತಿಯೊಬ್ಬರು ಕೂಡ ಅಷ್ಟೇ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ. ಯಾಕಂದರೆ ಒಂದು ಹೊಸ ಪ್ರತಿಭೆಗಳು ಬರೋದೇ ತುಂಬ ರೇರು. ಆ ಥರ ಬಂದಾಗ ನಿಮ್ಮೆಲ್ಲರೂ ಬೆಂಬಲ ಸಿಕ್ಕಿ ಒಂದ್ಸಲಿ ನೀವು ಬೆಂತಟ್ಬಿಟ್ರಿ ಅಂತಂದರೆ ತುಂಬ ಒಂದಷ್ಟು ಜನ ಬರೋದು. ಎಲ್ಲರೂ ಕೂಡ ಅಷ್ಟೇ, ಎಲ್ಲರೂ ಬರೀ ಆ್ಯಕ್ಟಿಂಗ್ ಮಾತ್ರ ನಂಬ್ಕೊಳ್ಳಲ್ಲ. ನಾನು ಕೂಡ ಅಷ್ಟೇ ಸ್ಟೋರಿ ಬರೀತೀನಿ, ಡೈರೆಕ್ಷನ್ ಮಾಡ್ತೀನಿ. ಸುಮಾರು ಒಂದಷ್ಟು ಜನ ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ಬೇರೆ ಬೇರೆ ಪಾತ್ರದಲ್ಲಿ ಬೇರೆ ಬೇರೆ ವರ್ಗದಲ್ಲೂ ಕೂಡ ಕೆಲಸ ಮಾಡೋರಿದ್ದಾರೆ. ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಬೇಕು ಸಿನಿಮಾಗೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಪಾತ್ರದ ಹೆಸರು ಅಪ್ಸರ ಅಂತ. ಒಂದು ಫನ್ ಲವಿಂಗ್ ಆ್ಯಂಡ್ ತುಂಬ ಪ್ಯಾಷನೇಟ್ ಇರುವಂಥ ಹುಡುಗಿ. ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತಲೇ ತುಂಬ ಬಬ್ಲಿಯಾಗಿ ಕ್ಯೂಟ್ ಆಗಿದೆ ಕ್ಯಾರೆಕ್ಟರ್. ಸೊ ನಮ್ಮ ಡೈರೆಕ್ಟರ್ ಅಷ್ಟೇ ಹೇಳಕ್ಕೆ ಹೇಳಿದ್ದಾರೆ, ಡೋಂಟ್ ರಿವೀಲ್ ಅಂತ ಹೇಳಿದ್ದಾರೆ ಅವರು ಅಷ್ಟೇ. ಸರ್ ಇದೆ ಸರ್, ಕಿರ್ಚಿದ್ದೀನಿ. ಸೊ ಸರ್ ಜಾಸ್ತಿ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಪಾಸಿಟಿವ್ ಆಗಿ ಇದು ಮ್ಯಾಮ್ ನಂದಿದು 2ನೇ ಸಿನಿಮಾ. ಸೊ ಒಂದು ನಮೋ ಹುತಾತ್ಮ 2 ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ರಿಲೀಸ್ಗೆ ರೆಡಿ ಇದೆ, ನಾನು ತಮಿಳಲ್ಲಿ ಮಾಡಿದ್ದೀನಿ. ಸೊ ಗರುಡ ಇಸ್ ಮೈ ಡೆಬ್ಯೂ ಆ್ಯಸ್ ಎನ್ ಹೀರೋಯಿನ್. ಆ ಪರ್ಸನ್ ಬಂದು ಜಸ್ಟ್ ಕೊರಿಯರ್ ಮಾಡ್ತಾನೆ. ಇದರಲ್ಲಿ ಪಬ್ಲಿಕಲ್ಲಿ ಏನು ನಡೆಯುತ್ತೋ, ಏನಾದರೂ ಜಸ್ಟ್ ಜಗಳಾಗಲಿ ಅವನಿಗೆ ತಡೆಯೋಕ್ಕಾಗಲ್ಲ. ಸೊ ಆ ಕೋಪ ಬರುತ್ತೆ, ಆ ಕೋಪ ಅವ್ರ ಹತ್ರ ತೋರಿಸ್ತಾನೆ. ಸೊ ಅದೇ ನನ್ನ ಕ್ಯಾರೆಕ್ಟ್ರ್ ಇದರಲ್ಲಿ. ಸೊ ಅಷ್ಟೇ ನನ್ನ ಕ್ಯಾರೆಕ್ಟ್ರ್, ಅದ್ಮೇಲೆ ಏನೂ ಇಲ್ಲ. ಸೊ AI ಗರುಡ, ಐ ಜಸ್ಟ್ ವಾಂಟ್ ಟು ಅಪ್ರಿಷಿಯೇಟ್ ಕಿರಣ್. ಫ್ರಮ್ ದಿ ಬಿಗಿನಿಂಗ್ ಹಿ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್. ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಇದರಲ್ಲಿ ಎಡಿಟಿಂಗ್ ಆಗಲಿ, DOP ಆಗಲಿ, ಸ್ಕ್ರಿಪ್ಟ್ ರೈಟಿಂಗ್ ಆಗಲಿ, ಸೊ every credit goes to Kiran. And I also want to appreciate and congratulate my brother. His name is Maryajud Abhishek. As assistant director agi kelsa madidare, as a support agi for Kiran. So I just want to appreciate him. And first time ನಾನು ಪ್ರೆಸ್ ಮೀಡಿಯಾ ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಸ್ವಲ್ಪ ನರ್ವಸ್ ಆಗಿದೆ. ಸೊ ಟಿವಿಯಲ್ಲಿ ನೋಡಬೇಕಾದ್ರೆ ಏನಪ್ಪ ಹಿಂಗೆ ಆನ್ಸರ್ ಮಾಡ್ತಾರೆ, ಪ್ರೆಸ್ಸಲ್ಲಿ ಏನಪ್ಪ ಹಿಂಗೆ ಕೇಳ್ತಾರೆ ಅಂತ ಹೇಳಿ. ಬಟ್ ಇಟ್ಸ್ ವಂಡರ್ಫುಲ್ ಜರ್ನಿ. ಇಲ್ಲಿ ಕೂತ್ಕೊಂಡಿರೋದು ಐ ಫೀಲ್ ಇಟ್ಸ್ ಸಮ್ವಾಟ್ ಮೈ ಡ್ರೀಮ್ ಇಸ್ ಕಮಿಂಗ್ ಟ್ರೂ. ಗರುಡದಲ್ಲಿ ನಾನು ಆ್ಯಕ್ಚುಲಿ ಬೇರೆ ಕ್ಯಾರೆಕ್ಟರ್ ಮಾಡಬೇಕಿತ್ತು, ಬಟ್ ಪ್ರೇಮದ ಊರಲ್ಲಿ ಸಿನಿಮಾದಲ್ಲಿ ಮಾಡ್ತಿದ್ದೆ. ಅದರಿಂದ ಇದಕ್ಕೆ ಡೇಟು ಕರೆಕ್ಟಾಗಿ ಆಗಲಿಲ್ಲ. ಸೊ ಅದಾದಮೇಲೆ ನಾನು ಅವ್ರಿಗೆ ಹೇಳಿದೆ, ಆಯ್ತು ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಸಿನಿಮಾ ಅದಲ್ಲಿ ಮಾಡೋಣ ಒಟ್ಟಿಗೆ ಅಂತ. ಆದರೂ ಅವರು ಬಿಟ್ಟಿಲ್ಲ, ತಿರ್ಗಾ ಕ್ಯಾರೆಕ್ಟ್ರ್ ಒಂದು ಕೊಟ್ಟು ನನಗೆ ಮಾಡಿಸಿದ್ರು. ಅದಕ್ಕೋಸ್ಕರ ನಮ್ಮ ಡೈರೆಕ್ಟ್ರಿಗೆ ಸರ್ ಥ್ಯಾಂಕ್ ಯು. ಮುಂದೆ ಕ್ಯಾರೆಕ್ಟರ್ ಬಗ್ಗೆ ಏನೂ ಇಲ್ಲ, ನಾನು ಒಂದು ಬಂದೆ ಅಷ್ಟೇ ಶೂಟಲ್ಲಿ ಇದು ಮಾಡಿರೋದು. ಒಂದು 2-3 ಮಿನಿಟ್ಸ್ ಬರ್ಬೋದೇನೋ. ಬಟ್ ನೆಕ್ಸ್ಟ್ ಸಿನಿಮಾ ಅವ್ರ ಜೊತೆ ಜಾಸ್ತಿ ಡೇಸ್ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ನಾನು ಯೋಚನೆ ಮಾಡ್ತಿದ್ದೆ, ಇಸ್ ದಿಸ್ ಪಾಸಿಬಲ್ ಟು pull it off, but without any struggle, with his passion, he pulled it off. ಏನು ಅನ್ಕೊಂಡಿದ್ದಾರೋ ಅವ್ರ ಮೈಂಡಲ್ಲಿ ಏನು ಐಡಿಯಾ ಇದೆಯೋ ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ ನನ್ನ ಹತ್ರ ಡಿಸ್ಕಸ್ ಮಾಡ್ಕೊಂಡು ಹಿಂಗೆ ಮಾಡೋಣ ಆಗಲಿ ಹಂಗೆ ಮಾಡೋಣ ಅಂತೇಳಿ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಆರ್ಟಿಸ್ಟು ಎಲ್ಲರೂ ದಿವ್ಯ, ರಿತ್ವಾನ್, ಅಭಿ, ಮಹೇಶ್, ಸೌರಭ್, ಬೇರೆ ಆರ್ಟಿಸ್ಟ್ ಎಲ್ಲರೂ ಚಿಕ್ಕ ಚಿಕ್ಕಗಳು ಮಾಡೋರೆ, ದೀಪಕ್ ಬ್ರೋ ಅವರು ಎಲ್ಲರೂ ಚೆನ್ನಾಗಿ ಮಾಡೋರೆ. ಫೈನಲಿ ಔಟ್ಪುಟ್ ಬಂದು ನಾನು ಫಸ್ಟ್ ಟೈಮ್ ನೋಡುವಾಗ ವಿ ಡಿಡ್ ಎಕ್ಸ್ಪೆಕ್ಟ್ ಇದು ನಾವು ಮಾಡಿರೋ ಥರ ಮೇಲಿಂದ ಆಶೀರ್ವಾದದಿಂದ ಮಾಡಿರೋದು ಅಂತ ನಾನು ಅಂತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಪ್ಲಸ್ ಪೀಪಲ್ ಆ್ಯಂಡ್ ದ ಪೀಪಲ್ ಹೂ ಓವರ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ.